ತಮಿಳುನಾಡಿಗೆ ಸಂಬಂಧಪಟ್ಟಂತ ವಿಚಾರ. ನೆರೆ ರಾಜ್ಯ ತಮಿಳುನಾಡು, ಅಲ್ಲಿ ಭಾಷಾ ಬೆಂಕಿ ಭುಗಿಲೇಳ್ತಿರುವಂತಹ ಹೊತ್ತಲ್ಲಿ ಈಗ ಇದಕ್ಕೆ ತುಪ್ಪವನ್ನ ಸುರಿದಿದ್ದು ಬಿಜೆಪಿ ತಮಿಳುನಾಡಿನ ಅಧ್ಯಕ್ಷ ಅಣ್ಣಾಮಲೈ. ಜೊತೆಗೆ ಸಿಎಂ ಸ್ಟಾಲಿನ್ ಅವರ ಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ಇವರಿಬ್ಬರ ನಡುವಿನ ಸಂಘರ್ಷ ಈ ಭಾಷಾ ವಿಚಾರವಾಗಿ ಫೈಟ್ ತಾರಕಕ್ಕೇರ್ತು. ಇಷ್ಟಕ್ಕೆ ಮುಗ್ದೋಗ್ಲಿಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಿ ತಮಿಳುನಾಡಲ್ಲಿ ಈಗ ಗೆಟ್ ಔಟ್ ಮೋದಿ ಅಭಿಯಾನ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಂತ ಜೂನಿಯರ್ ಸ್ಟಾಲಿನ್ಗೆ ಅಣ್ಣಾಮಲೈ ಏನು ಸುಮ್ಮನೆ ಕೂತಿಲ್ಲ, ಗೆಟ್ ಔಟ್ ಸ್ಟಾಲಿನ್ ಅಭಿಯಾನದ ಮೂಲಕ ಟಕ್ಕರನ್ನ ಕೊಡೋದಕ್ಕೆ ಹೊರಟಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ, ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. Stalin and son versus Annamalai fight. Get out Modi versus get out Stalin. ತಮಿಳುನಾಡು ರಾಜಕಾರಣವೇ ಹಾಗೆ, ಅಷ್ಟೊಂದು ವರ್ಣರಂಜಿತ ಸಿನಿಮೀಯ. ಇದಕ್ಕೀಗ ಲೇಟೆಸ್ಟ್ ಸೇರ್ಪಡೆ ಗೆಟ್ ಔಟ್ ಮೋದಿ ಗೆಟ್ ಔಟ್ ಸ್ಟಾಲಿನ್ #ವಾರ್. ಅಷ್ಟಕ್ಕೂ ಸಿಎಂ ಎಂಕೆ ಸ್ಟಾಲಿನ್ ಹಾಗೂ ಡಿಸಿಎಂ ಉದಯನಿಧಿ ಸ್ಟಾಲಿನ್ ವಿರುದ್ಧ ನಿರ್ಣಾಯಕ ಯುದ್ಧಕ್ಕೆ ಇಳಿದಿದ್ದಾರೆ ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ. ಮೊದಲಿನಿಂದಲೂ ಪರಸ್ಪರ ಏಟು ಎದುರೇಟು ಕೊಡುತ್ತಾ ಬಂದಿರೋ ಈ ನಾಯಕರ ನಡುವೆ ಇದೀಗ ಕದನಕ್ಕೆ ಕಾರಣವಾಗಿರೋದು ಭಾಷಾ ಹೇರಿಕೆ ಆರೋಪ. ರಾಷ್ಟ್ರೀಯ ಶಿಕ್ಷಣ ನೀತಿ ತರಹೊರಟ ಮೋದಿ ಸರ್ಕಾರದ ವಿರುದ್ಧ ತೊಡೆತಟ್ಟೋ ಬರದಲ್ಲಿ ಸ್ಟಾಲಿನ್ ಆಡಿದ ಭಾಷೆಯೇ ಅಣ್ಣಾಮಲೈರನ್ನ ಕೆರಳಿಸಿದೆ. ಭಾಷಾ ನೀತಿ ವಿರೋಧಿಸಿ ಆಯೋಜಿಸಲಾದ ಪಕ್ಷದ ಕಾರ್ಯಕ್ರಮದಲ್ಲಿ ಈವರೆಗೆ ಗೋ ಬ್ಯಾಕ್ ಮೋದಿ ಅನ್ನೋ ಅಭಿಯಾನ ಸಾಮಾನ್ಯವಾಗಿದ್ರೆ, ಈಗ ಭಾಷಾ ನೀತಿ ಹೇರೋಕೆ ಹೊರಟರೆ ಗೆಟ್ ಔಟ್ ಮೋದಿ ಅನ್ನೋ ಅಭಿಯಾನ ಶುರು ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ದೇ ಬಂತು. ನಖಶಿಖಾಂತ ಉರಿದು ಬಿದ್ದಿದ್ದಾರೆ ಅಣ್ಣಾಮಲೈ. ಈ ಸಂಬಂಧ ಉದಯನಿಧಿ ಮೇಲೆರಗಿ ಬಿದ್ದ ಅಣ್ಣಾಮಲೈ ಈ ಸಂಬಂಧ ಅವರಿಗೆ ಒಡ್ಡಿದ್ದು ಹೊಸ ಸವಾಲು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಗೆಟ್ ಔಟ್ ಮೋದಿ #, ಹಾಕಿದ್ರೆ ನಾವು ಗೆಟ್ ಔಟ್ ಸ್ಟಾಲಿನ್ ಅನ್ನೋ ಅಭಿಯಾನ ಆರಂಭಿಸುತ್ತೇವೆ. ಬೆಳಿಗ್ಗೆ 6ರಿಂದಲೇ ಈ ಸ್ಪರ್ಧೆ ಆರಂಭವಾಗಲಿ. 2 ಪೋಸ್ಟ್ಗಳಲ್ಲಿ ಯಾರು ಗೆಲ್ಲುತ್ತಾರೆ ನೋಡೋಣ. ಈ ಬಾರಿ ಇದು ಬಿಜೆಪಿಯ ಸಮಯ ಅಂತ ಬಿಜೆಪಿ ನಾಯಕ ಅಣ್ಣಾಮಲೈ ಚಾಲೆಂಜ್ ಮಾಡಿದ್ದಾರೆ. ಇಷ್ಟಕ್ಕೆ ನಿಂತಿಲ್ಲ ಜೂನಿಯರ್ ಸ್ಟಾಲಿನ್ ಹಾಗೂ ಅಣ್ಣಾಮಲೈ ಸಂಗ್ರಾಮ. ರಾಜ್ಯ ಡಿಎಂಕೆ ಸರ್ಕಾರದ ವಿರುದ್ಧ ರಣಕಾಳೆ ಮೊಳಗಿಸಿದ ಅಣ್ಣಾಮಲೈ ಈ ವೇಳೆ ಹೇಳಿದ್ದು, ಡಿಎಂಕೆ ಕಚೇರಿ ಅಣ್ಣಾ ಅರಿವಾಲಯಂನ ಇಟ್ಟಿಗೆ ತೆಗೆದು ಸಚಿವರ ಭ್ರಷ್ಟಾಚಾರ ಬಯಲಿಗೆಳೆಯೋದಾಗಿ ಆರ್ಭಟಗೈದಿದ್ದರು. ಇದಕ್ಕೂ ಉತ್ತರವಾಗಿ ಉದಯನಿಧಿ ಸ್ಟಾಲಿನ್, ನೀನು ಡಿಎಂಕೆ ಕಚೇರಿಗೆ ಬರೋದು ಹಾಗಿರ್ಲಿ, ಅದಿರೋ ಪ್ರದೇಶ ಅಣ್ಣ ಸಲಹೆಗೆ ಕಾಲಿಡು ನೋಡೋಣ ಅಂತ ಸವಾಲೆಸೆದಿದ್ದಾರೆ. ಹೀಗೆ ಇಬ್ಬರು ಘಟಾನುಘಟಿ ನಾಯಕರ ನಡುವೆ ನಡೆದಿರೋ ನಾನಾ ನೀನಾ ಸಮರ ರಾಜ್ಯಾದ್ಯಂತ ಡಿಎಂಕೆ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಜ್ವಾಲಾಗ್ನಿ ಧಗಧಗಿಸುವಂತೆ ಮಾಡಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ವೀಕ್ಷಕರೇ, ಇವತ್ತು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಹಾಗೂ ಸ್ಟಾಲಿನ್ ಅವರ ನಡುವೆ, ಉದಯನಿಧಿ ಸ್ಟಾಲಿನ್ ಅವರ ನಡುವೆ ಈ ಗೋ ಬ್ಯಾಕ್ ವಾರ್ ಶುರುವಾಗಿದೆ. ಇದಕ್ಕೆ ಆರಂಭ ಅಂತ ಬಂದಿದ್ದು ಈ NEP ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವಿಚಾರವಾಗಿ ದೇಶಾದ್ಯಂತ ಹಿಂದಿ ಏರಿಕೆಯ ವಿಚಾರವಾಗಿ ಚರ್ಚೆಗಳಾಗ್ತಾ ಇತ್ತು. ಕ್ರಿಕೆಟರ್ ಅಶ್ವಿನ್ ಕೂಡ ಒಂದು ವಿಚಾರವನ್ನು ಹೇಳಿದ್ರು, ಹಿಂದಿ ಭಾಷೆಯ ವಿಚಾರವಾಗಿ. ಇರ್ಲಿ, ಅದು ಬೇಡ ಈಗ. ಆದ್ರೆ ಇಲ್ಲಿ ಉದಯನಿಧಿ ಸ್ಟಾಲಿನ್ ಹಾಗೂ ಅಣ್ಣಾಮಲೈ ಅವರ ವಿರುದ್ಧ ಶುರುವಾಗಿದ್ದು, ಕೇಂದ್ರ ಸರ್ಕಾರ ಹಿಂದಿ ಏರಿಕೆಯನ್ನ ತರಬೇಕು ಅಂತೇಳಿ ಎಲ್ಲಾ ರಾಜ್ಯದಲ್ಲೂ ಕೂಡ ಹಿಂದಿ ಏರಿಕೆಯನ್ನ ತರಬೇಕು ಅನ್ನುವ ವಿಚಾರವಾಗಿ ಸಾಕಷ್ಟು ಕೇಂದ್ರ ಸರ್ಕಾರ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿತ್ತು. ಅದರಲ್ಲಿ NEP ಮೂಲಕ, ಅಂದ್ರೆ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಓದುವಂತ ಸ್ಟೂಡೆಂಟ್ಗಳು ಅದನ್ನ ಆಯ್ಕೆ ಮಾಡ್ಕೋಬೇಕು ಅಂತೇಳಿ. ಆದ್ರೆ ತಮಿಳುನಾಡಲ್ಲಿ ಮಾತ್ರ ನಾವು ಹಿಂದಿಯನ್ನ ನಾವು ತಗೊಳ್ಳೋದಿಲ್ಲ, ನಮಗೆ ಫಸ್ಟ್ ಲ್ಯಾಂಗ್ವೇಜ್ ತಮಿಳು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಷ್ಟು ಸಾಕು ಅಂತ ಹೇಳಿದ್ರು. ಇವತ್ತಿಂದ ಅವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಲ್ಲ, ಬಹಳ ವರ್ಷಗಳಿಂದ 1968ರಿಂದ ನೋಡಿ, ದ್ರವಿಡಿಯನ್ನರ ನಾಡು ಅಂತ ಕರೆಸಿಕೊಳ್ಳುವಂತ ತಮಿಳುನಾಡು ಈ ಭಾಷೆಯ ಮೇಲಿರುವಂತ ಪ್ರೀತಿ ಇವತ್ತಿಗೂ ಕೂಡ ಆ ಭಾಷೆಯನ್ನ ಬಿಟ್ಟುಕೊಂಡು ಬಂದಿಲ್ಲ ತಮಿಳುನಾಡಲ್ಲಿ. ಸೊ ಹಾಗಾಗಿ ಹಿಂದಿ ಏರಿಕೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಇದೇ ವಿಚಾರವಾಗಿ ಟಾಕ್ ವಾರ್ ಶುರುವಾಗಿತ್ತು. ಯಾರ ನಡುವೆ? ಅಣ್ಣಾಮಲೈ ಅವರು ಹಾಗೂ ಉದಯನಿಧಿ ಸ್ಟಾಲಿನ್ ಅವರ ನಡುವೆ. ಸೊ ಅಲ್ಲಿಗೆ ಈ ವಾರ ಅಲ್ಲಿಗೆ ಶುರುವಾಗಿ ಅಲ್ಲಿಗೆ ಅಂತ್ಯ ಆಗಿಲ್ಲ.
ಎಲ್ಲೋ ಒಂದ್ ಕಡೆ ಡಾ ಅಂದ್ರೆ ಈ ತಮಿಳ್ನಾಡಲ್ಲಿ ಏಕವಚನದಲ್ಲಿ ಮಾತಾಡ್ದಂಗೆ ಒಡೇ ಅಂತೇಳಿ ಆ ಥರ ಮಾತಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೆಕ್ಸ್ಟ್ ಮನೆ ಆಗ ಹೇಳ್ತಾರೆ ಈ ಅಭಿಯಾನ ಶುರುವಾಗೋದಕ್ಕಿಂತ ಮುಂಚೆ ತಾಕತ್ತಿದ್ರೆ ಅಣ್ಣಾ ಸಲಹೆಗೆ ಬರ್ನಿ ಅಂತೇಳಿ ಅಣ್ಣಾಮಲೆಗೆ ಚಾಲೆಂಜ್ ಆಗ್ತಾರೆ ಉದಯನಿಧಿ ಸ್ಟಾಲಿನ್ ಅವರು. ಈ ಅಣ್ಣಾ ಸಲಹೆಯಲ್ಲಿ ಯಾವುದು DMK ಅವರ ಕಚೇರಿ ಇರುವಂತ ಪ್ರದೇಶ ಅಣ್ಣಾ ಸಲೈ, ನೋಡೋಣ ನಮ್ಮ ಏರಿಯಾಗೆ ಬನ್ನಿ ಅಂತೇಳಿ. ಈ ಸ್ಟಾಲಿನ್ ಅವರ ಸವಾಲನ್ನ ಅಣ್ಣಾಮಲೆಯವರು ಯಾಕೆ ಬರಬಾರ್ದು, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ತಮಿಳ್ನಾಡಲ್ಲಿ ಯಾವುದೇ ಮೂಲೆ ಕರೀರಿ ನಾನು ಬರ್ತೀನಿ ಅಂತೇಳಿ ಸವಾಲನ್ನ ಸ್ವೀಕರಿಸ್ತಾರೆ. ಅಷ್ಟಕ್ಕೂ ಮುಗ್ದೋಗಿಲ್ಲ, ನಾನೊಬ್ಬನೇ ಬರ್ತೀನಿ ಅಂತೇಳಿ ಅಣ್ಣಾಮಲೈ ಸವಾಲನ್ನ ಹಾಕ್ತಾರೆ. ಚೆನ್ನೈಗೆ ಬರ್ತಿದ್ದಂಗೆ ಅಲ್ಲಿಗೆ ಬಂದು ಮೀಟ್ ಮಾಡ್ತೀನಿ ಅಣ್ಣ ಅಂತ ಹೇಳ್ತಾರೆ. ಈ ವಿಚಾರ ತಾರಕಕ್ಕೆ ಇರುತ್ತೆ. ಬಿಜೆಪಿ ಹಾಗೂ DMK ನಡುವೆ ಕದನ ಶುರುವಾಗುತ್ತೆ. ಅಷ್ಟೆಲ್ಲ ಆದ್ಮೇಲೆ ಗೆಟ್ ಔಟ್ ಅನ್ನೋ ಚರ್ಚೆ ಶುರುವಾಗುತ್ತೆ. ಮೋದಿ ಬರ್ಲಿ, ನೀವು ಬನ್ನಿ ಗೆಟ್ ಔಟ್ ಅಂತ ಹೇಳ್ತೀವಿ. ಅಲ್ಲಿಂದ ಈ ಗೆಟ್ ಔಟ್ ಅನ್ನುವ ಹ್ಯಾಶ್ ಟ್ಯಾಗ್ ಶುರುವಾಗ್ತಾ ಹೋಗುತ್ತೆ. ಯಾವಾಗ ಮೋದಿ ಅವರು ಬಂದ್ರು ನಾವು ಗೆಟ್ ಔಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರು ಅಣ್ಣಾಮಲೈ ಅವರಿಗೆ ತಡ್ಕೊಳಕ್ಕಾಗಿಲ್ಲ. ಹೌದಾ, ಮೋದಿ ಅವರಿಗೆ ಗೆಟ್ ಔಟ್ ಅಂತೀರಾ? ಚಾಲೆಂಜ್ ಮಾಡ್ತೀನಿ ಬನ್ನಿ, ನಮಗೂ ನಿಮ್ಗೊಂದು ಓಪನ್ ಚಾಲೆಂಜ್. ನೀವು ಅಭಿಯಾನ ಮಾಡೋದಕ್ಕೆ ಶುರು ಮಾಡ್ತೀರಾ, ಬನ್ನಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆವರೆಗೂ ಒಂದು ಅಭಿಯಾನ ಮಾಡೋಣ. ನಾವು ಇಡ್ತೀವಿ ಅಭಿಯಾನಕ್ಕೆ ಹೆಸರು ಗೆಟ್ ಔಟ್ ಸ್ಟಾಲಿನ್ ಅಂತೇಳಿ, ನೀವಿಡಿ ಗೆಟ್ ಔಟ್ ಮೋದಿ ಅಂತೇಳಿ. ಯಾರಿಗೆ ಈ ಹ್ಯಾಶ್ ಟ್ಯಾಗ್ ಶುರುವಾಗುತ್ತೆ, ಜಾಸ್ತಿ ಆಗುತ್ತೋ, ಯಾರಿಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಗೊತ್ತಾಗುತ್ತೆ ಅವಾಗ. ಈ ಗೆಟ್ ಔಟ್ ಹ್ಯಾಶ್ ಟ್ಯಾಗ್ ಅಭಿಯಾನಕ್ಕೆ ಒಂದು ರೀತಿಯಲ್ಲಿ ಪರ್ಸನಲ್ ಆಗಿ ತಗೊಂಡ್ರು ಅಂತ ಹೇಳೋದಕ್ಕಿಂತ ಒಂದು 2 ರಾಜಕೀಯ ಪಕ್ಷಗಳ ನಡುವೆ ನಡೀತಾ ಇರುವಂತಹ ವಾರ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅದು ತಮಿಳ್ನಾಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಣ, ಗೆಟ್ ಔಟ್ ಮೋದಿ ಹ್ಯಾಶ್ ಟ್ಯಾಗ್ ಗೆಟ್ ಔಟ್ ಸ್ಟಾಲಿನ್. ನೋಡೋಣ ಯಾರಿಗೆ ಹೆಚ್ಚು ಲೈಕ್ ಬರುತ್ತೆ, ಯಾರು ತಮಿಳ್ನಾಡಿನ ಜನ ಹೆಚ್ಚು ಯಾವ ಹ್ಯಾಶ್ ಟ್ಯಾಗಿಗೆ ಹೊರಗೋಗಿ ಅಂತ ಹೇಳ್ತಾರೆ. ನೋಡೋಣ, ಓಪನ್ ಚಾಲೆಂಜ್ ಆಗ್ತೀನಿ ಅಂತ ಹೇಳ್ತಾರೆ. ಕಾರಣ ಇಷ್ಟೇ, ತೃತೀಯ ಭಾಷೆಯ ಬಗೆಗಿನ ಶಿಕ್ಷಣ ನೀತಿ ವಿವಾದ. ಸೊ ಮೋದಿ ಸರ್ಕಾರ ಅಲ್ಲಿ ಹಿಂದಿ ಏರಿಕೆಯ ಆರೋಪ ಕೇಳಿ ಬಂದಿತ್ತು, ಈ ವಿಚಾರವಾಗಿ ಇಲ್ಲಿಗೆ ಬಂದು ನಿಂತಿದೆ, ಗೋ ಬ್ಯಾಕ್ ಅಂತೇಳಿ. ಭಾಷಾ ರಾಜಕಾರಣ, ಒಂದು ರೀತಿಯಲ್ಲಿ ಲ್ಯಾಂಗ್ವೇಜ್ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ತಮಿಳುನಾಡಲ್ಲಿ. ತಮಿಳು ಭಾಷೆಯ ಹಿತರಕ್ಷಣೆಗೆ ಬದ್ಧ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಹೇಳಿದೆ. ಇಷ್ಟಾದ್ರೂ ಕೂಡ 3ನೇ ಭಾಷೆಯಾಗಿ ನಾವು ಹಿಂದಿನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹಿಂದಿ ಏರಿಕೆ ನಮ್ಮ ಮೇಲೆ ಸಲ್ಲೋದಿಲ್ಲ ಅಂತೇಳಿ ಆ ಕಡೆ DMK ನಾಯಕರು ವಾಗ್ದಾಳಿ ನಡೆಸೋಕೆ ಹೋಗ್ತಾರೆ. ಸೊ ಹಾಗಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಒತ್ತು, ಈ ಅಭಿಯಾನ ಎಲ್ಲ ಓಕೆ. ನೀವೊಂದು ಯೋಚನೆ ಮಾಡಿ ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಈಗ ತಮಿಳ್ನಾಡಲ್ಲಿ DMK ವರ್ಸಸ್ BJP ಜ್ವಾಲಾಗ್ನಿ. ಅಣ್ಣಾಮಲೈ ಅವರು ಚಪ್ಪಲಿ ಆಗದೆ ಪಾದಯಾತ್ರೆ ಮಾಡೋದು, ದೇವಸ್ಥಾನಗಳಿಗೆ ವಿಸಿಟ್ ಮಾಡೋದು, ಚಾಟಿಯಿಂದ ಹೊಡ್ಕೊಳ್ಳೋದು, ಈ ಥರದ ಒಂದಷ್ಟು ಕೆಲಸಗಳನ್ನ ಮಾಡೋ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಾದಯಾತ್ರೆಯನ್ನ ಮಾಡಿ ಒಂದು ರೀತಿಯಲ್ಲಿ ಬಿಜೆಪಿಗೆ ಒಂದು ಸ್ಥಾನ ಇದೆ ಅನ್ನುವ ನಿಟ್ಟಿನಲ್ಲಿ ತೋರಿಸ್ಕೊಟ್ಟಿದ್ರು. ಬಿಜೆಪಿಗೆ ನೆಲೆನೇ ಇರಲಿಲ್ಲ ತಮಿಳುನಾಡಲ್ಲಿ. ಬಿಜೆಪಿ ಬಗ್ಗೆ ಇವತ್ತು DMK ಮಾತಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಅಣ್ಣಾಮಲೈ ಅವರ ಕಾರಣ. ಬಿಜೆಪಿ ವರ್ಸಸ್ DMK ಅನ್ನುವ ರೀತಿಯಲ್ಲಿ ಇವತ್ತು ಟಾಕ್ ವಾರ್ ಶುರುವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಅಣ್ಣಾಮಲೈ. ಪ್ರತಿ ಬಾರಿಯೂ ಕೂಡ ತಮಿಳುನಾಡಲ್ಲಿ ಒಂದು ಪಾಲಿಟಿಕ್ಸ್ ನಡೆಯುತ್ತೆ ಅಂದ್ರೆ ಅದು DMK ವರ್ಸಸ್ AIDMK ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು. ವೀಕ್ಷಕರ, ಇನ್ನು 14 ತಿಂಗಳು ಮಾತ್ರ ಬಾಕಿ ಇದೆ ತಮಿಳುನಾಡಲ್ಲಿ ವಿಧಾನಸಭಾ ಚುನಾವಣೆ ನಡೆಯಕ್ಕೆ. ಮುಂದಿನ ವರ್ಷದ ಏಪ್ರಿಲ್-ಮೇ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಇಂಥ ಸಂದರ್ಭದಲ್ಲಿ DMK ವರ್ಸಸ್ AIDMK ಫೈಟ್ ಇರಬೇಕಾಗಿತ್ತು. ಆದ್ರೆ ಬಿಜೆಪಿ ವರ್ಸಸ್ DMK ಫೈಟ್ ಇದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಚುನಾವಣೆಗೂ ಇನ್ನು 1 ವರ್ಷ ಇರುವಾಗಲೇ ಈಗಿನಿಂದಲೇ ಇಲ್ಲಿ ಟಾಕ್ ವಾರ್ ಶುರುವಾಗಿದೆ.